ಯಾವಾಗ ಬಂದೆ? ಚೀಚಿ, ಈ ಚರಣದಲ್ಲಿ ಹೇಗೆ ಕುಳಿತಿರುವೆ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಎಲ್ಲವೂ ಸೌಖ್ಯವೇ ಅರ್ಜುನ? ವಾಸುದೇವ, ನಿನ್ನ ಚರಣ ಸನ್ನಿಧಿಯ ಸ್ಥಾನ, ಅದುವೇ ಮಹಾಪ್ರಸಾದ. ವಾಸುದೇವ! ಯಾರು? ಓ ಭಾವ, ಕೌರವೇಶ್ವರ, ಯಾವಾಗ ಬಂದಿರಿ? ಸೌಖ್ಯವೇ? ಸಮಾಚಾರವೇನು? ಬಂದಾದವರು ನೀವಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ. ಚಕ್ರವರ್ತಿಯಾದ ನೀವು ನನ್ನ ಸಮಯಕ್ಕಾಗಿ ನಿರೀಕ್ಷಿಸುವಂತಾಯ್ತಲ್ಲ. ಎಚ್ಚರಿಸುವುದೇ ಆದರ ನಿದ್ರವೇಶಧಾರಗಳ ಎಚ್ಚರಿಸಲು ಸಾಧ್ಯ. ನಾನು ಬಂದು ಬಹಳ ಹೊತ್ತಾದರೆ ಎಚ್ಚರವಲ್ಲದ ನೀನು ಈಗ ನಿನ್ನ ಪ್ರಾಣ ಮಿತ್ರ ಅರ್ಜುನ ಗೋವಿಂದಡದೆ ಎಚ್ಚರನಾದೆಲ್ಲ. ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಬಾವ, ನೀವು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ನೀವಿಬ್ಬರು ಏಕಕಾಲದಲ್ಲಿ ನೀವೇತಕ್ಕೆ ಬಂದಿರುವಿರಿ? ಕೃಷ್ಣ ಸಂಗ್ರಾಮ ಪ್ರಾರಂಭ, ಅದರಲ್ಲೇನು ನಮ್ಮ ಪಕ್ಷ ವಹಿಸಲೆಂದು ಎಲ್ಲಿಗೆ ಕೇಳಲು ಬಂದಿರುವೆನು? ಭಾವ, ನಿಮಗೂ ಪಾಂಡವರಿಗೂ ನಿಮಗೂ ಇದ್ದವೆ. ಇದೆಂತಹ ದುಡುಕಿನ ಕಾರ್ಯ. ಈ ಯುದ್ಧದ ವಿಚಾರದಲ್ಲಿ ನನ್ನದೊಂದು ಸಲಹೆ ಇದೆ.
ಕಾಣಿಸುತ್ತಿದೆ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ವಾಸುದೇವ, ನಿನ್ನ ಕೃಪಾ ದೃಷ್ಟಿಯು ನನ್ನ ಮೇಲೆ ಬಿದ್ದಿರುವುದರಿಂದ ನೀನು ನಮಗೆ ಸಹಾಯ ಮಾಡಲೇಬೇಕು. ಏನು ನಮ್ಮೇಲೆ ಸಮಾನ ಬಂದು ಮೊದಲು ನಿನ್ನ ಬಳಿಗೆ ಯಾರು ಬಂದವರು, ಯಾರ ಪಕ್ಷ ವಹಿಸಿದ್ದು ವಿರೋಚಿ ಧರ್ಮ. ಆ ಮೊದಲು ಬಂದವನು ನಾನು, ನನ್ನ ಪಕ್ಷ ವಹಿಸಿದರೆ ಧರ್ಮವನ್ನು ಪಾಲಿಸಂತಾಗುವುದು. ದುರ್ಯೋಧನ, ನೀನು ಮೊದಲೇ ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಪಾರ್ಥನು ನಿನಗಿಂತಲೂ ಚಿಕ್ಕವನು. ತನಗೆ ಬೇಕಾದದ್ದನ್ನು ಮೊದಲು ಕೇಳಿ ಪಡೆಯುವ ಅಧಿಕಾರ ಆತನಿಗಿದೆ. ಈಗ ಕೇಳಿ, ಅಪ್ರತಿಮ ವೀರ ಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಯಾದವ ಅಕ್ಷೋಣಿ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ನಿನಗಾವುದು ಬೇಕು ಪಾರ್ಥ? ಯದುಕುಲ ಚೂಡಮಣಿ, ನಾನು ನಿನ್ನನ್ನೇ ಅಪೇಕ್ಷೆ. ನಿರಾಸ್ತ್ರನ ಆದೈತನಿಂದ ನನಗೇನು ಪ್ರಯೋಜನ? ಪಾಂಡವ ರಕ್ಷಣ ಭಾರವನ್ನು ನೇನೇ ವಹಿಸಿತು. ಗುರುದೇವ ಬಲರಾಮ ಯಾದವ ಕ್ಷಣಿ ಸೈನ್ಯ ನನ್ನ ವಶವಾಗಲಿ. ದುರ್ಯೋಧನ, ನಿನ್ನ ಸಾಹಸಕ್ಕೆ ತಕ್ಕದ್ದನ್ನೇ ಪಡೆದುಕೊಳ್ಳುವೆ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ನಡೆ ಬಾ. ನಾಟಕ ಸೂತ್ರಧಾರಿ ಭಕ್ತರನ್ನು ಎಚ್ಚರಿಸುವ ನಿನ್ನ ಕಣ್ಸನ್ನೇ ಕಪಟವಾಸ ಆಧಾರವನ್ನು ಭಾಷಿದೆಯಾ? ಕೃಷ್ಣ, ನೀನು ಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಹು ಮಮತೆ. ಅದರಲ್ಲಿ ಪಾರ್ಥನಿರುವಾಗ ನಾವು ನಿಮ್ಮೊಡನೆ ನಿನ್ನ ಪ್ರಾಣ ಸಖ ಹೀಗಿರುವಾಗ ನಾವು ನಿಮ್ಮೊಡನೆ ಬರಲು ಸಾಧ್ಯವೇ? ಆದರೂ ಬಾಧಗಳಿಲ್ಲ. ಯುದ್ಧದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷ ಕಾಯ್ದೆ ಹಿಡಿದಿಲ್ಲ ಎಂದು ವಚನ ಇಟ್ಟರೆ ವಚನ ಕೃಷ್ಣನಿಗೆ ಎಚ್ಚರ. ಭಾವ, ಮಾಡಿದ ಪ್ರತಿಜ್ಞೆಯಿಂದ ಮರೆಯುವುದು ಉಂಟೆ? ಅದು ನಿಮ್ಮ ವಿಚಾರದಲ್ಲಿ. ನಾನು ಸದಾ ಎಚ್ಚರದಿಂದಲೇ ಇರುವೆನು. ಎಚ್ಚರದಿಂದಲೇ ಇರಬೇಕು. ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು.